ಪ್ರತಿದಿನ ನೀವು ಈ ಹೆಲ್ತಿಯಾದ ಡ್ರೈ ಫ್ರೂಟ್ಸ್ ಮಿಕ್ಸ್ ಅಥವಾ ಸೀಡ್ಸ್ ಮಿಕ್ಸ್ನ ನೀವು ಪ್ರತಿದಿನ ಸೇವಿಸ್ತಾ ಬಂದರೆ ನಿಮ್ಮ ವೆಯ್ಟ್ ಲಾಸ್ ಆಗಿರ್ಬೋದು, ಸ್ಕಿನ್ ಗ್ಲೋ ಆಗಿರ್ಬೋದು, ಹೇರ್ ಕೇರ್ ಆಗಿರ್ಬೋದು, ಎಲ್ಲದನ್ನು ನೀವು ಒಟ್ಟಿಗೆ ಮಾಡ್ಕೊಳ್ಬೋದು. ಇದು ತುಂಬ ಈಸಿ ಮತ್ತು ತುಂಬ ಸಿಂಪಲ್. ಒಂದು ಸಲ ಮಾಡಿಟ್ಕೊಂಡು ನೀವು ಪ್ರತಿದಿನ ಬೆಳಗ್ಗೆ 1 ಸ್ಪೂನ್ ಮತ್ತು ಸಂಜೆ 1 ಸ್ಪೂನ್ ಊಟ ಆದಮೇಲೆ ಇದನ್ನು ನೀವು ಕನ್ಸ್ಯೂಮ್ ಮಾಡ್ತಾ ಬಂದರೆ ನೀವು ಡಿಫ್ರೆನ್ಸ್ನ 3 ದಿನದಲ್ಲೇ ನೋಡ್ಬೋದು. ವೆಯ್ಟ್ ಲಾಸ್ ಆಗಿರ್ಬೋದು, ಸ್ಕಿನ್ ಗ್ಲೋ ಆಗೋದಾಗಿರ್ಬೋದು, ಮತ್ತು ನಿಮ್ಮ ಹೇರ್ ಗ್ರೋತ್ ಆಗಿರ್ಬೋದು, ಹೇರ್ ಫಾಲ್ ಕಮ್ಮಿ ಆಗೋದಾಗಿರ್ಬೋದು, ಎಲ್ಲದನ್ನು ನೀವು ಒಂದೇ ಸಲ ಮಾಡ್ಕೊಳ್ಬೋದಾಗುತ್ತೆ ಈ ಸೀಡ್ಸ್ ಮಿಕ್ಸಿಂದ. ಇದು ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗೂ ಇರುತ್ತೆ ಮತ್ತು ತುಂಬ ಹೆಲ್ದಿಯಾಗಿರುತ್ತೆ. ಇದು ಬಹಳ ಸಿಂಪಲ್. ನಾವು ಮನೆಯಲ್ಲಿ ಇರುವಂಥ ಎಲ್ಲ ಸೀಡ್ಸ್ಗಳಾಗಿರ್ಬೋದು, ಹಾಗೆ ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಇದರಿಂದ ಹೇಗೆ ಮಾಡ್ಕೊಳ್ಬೋದು, ಇದನ್ನು ಯಾವ ರೀತಿ ಸ್ಟೋರ್ ಮಾಡ್ಕೊಳ್ಬೋದು ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಇದರಿಂದ ಅಷ್ಟು ಸ್ಕಿನ್ ಬೆನಿಫಿಟ್ಸ್ ಇದೆ ಮತ್ತು ಅಷ್ಟು ಏರ್ ಬೆನಿಫಿಟ್ಸ್ ಇದೆ ಅಂತಲೇ ಹೇಳ್ಬೋದು. ಇದರಿಂದ ನಿಮ್ಮ ಸ್ಕಿನ್ ತುಂಬ ಬ್ರೈಟನ್ ಆಗುತ್ತೆ, ಗ್ಲೋ ಆಗುತ್ತೆ, ಮತ್ತು ಹೆಲ್ತ್ ಕೂಡ ತುಂಬ ಹೆಲ್ದಿ ಆಗುತ್ತೆ. ಮತ್ತು ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡುತ್ತೆ, ನಿಮ್ಮ ಸ್ಕಿನ್ ಕಲರ್ನ ಚೇಂಜ್ ಮಾಡುತ್ತೆ, ಟೋನ್ ಚೇಂಜ್ ಆಗುತ್ತೆ, ಮತ್ತು ನಿಮಗೆ ಎಷ್ಟು ಗ್ಲೋ ಬರುತ್ತೆ ಅಂದರೆ ನೀವೇ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ, ಅಷ್ಟು ಗ್ಲೋ ಬರುತ್ತೆ. ಏರ್ ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಮತ್ತು ಇದು ಮನೆಯಲ್ಲೇ ಮಾಡ್ಕೊಳ್ಬೋದು. ಮತ್ತು ಇದನ್ನು ನಿಮಗೆ ಗಟ್ ಹೆಲ್ತ್ ಕೂಡ ನಿಮಗೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ಇದನ್ನು ಪ್ರತಿದಿನ ಬೆಳಿಗ್ಗೆ 1 ಸ್ಪೂನ್, ಸಂಜೆ 1 ಸ್ಪೂನ್ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಬೋನ್ಸಿಗೆ ಒಳ್ಳೆಯದು. ಇದು ವಿಟಮಿನ್ ಇ ಇದೆ, ಎಲ್ಲ ರೀತಿಯಾದ ಬೆನಿಫಿಟ್ಸ್ ನಿಮಗೆ ಸಿಗುತ್ತೆ. ಇದನ್ನು ಒಂದು ಸಲ ಟ್ರೈ ಮಾಡಿ ಮನೆಯಲ್ಲಿ. ಈ ರೆಮಿಡಿನ ಮಾಡಿ ಇಟ್ಕೊಳ್ಳಿ, ಒಂದು ಬೌಲಿಗೆ ಹಾಕೊಂಡು ಅಥವಾ ಒಂದು ಏರ್ಟೈಟ್ ಕಂಟೈನರಲ್ಲಿ. ಬೆಳಗ್ಗೆ 1 ಸ್ಪೂನ್, ಸಂಜೆ 1 ವಾರದಲ್ಲಿ ರಿಸಲ್ಟ್ನ ನೋಡ್ಬೋದು. ನಿಮ್ಮ ಸ್ಕಿನ್ ಗ್ಲೋ ಆಗೋದಕ್ಕೆ ಶುರುವಾಗುತ್ತೆ, ಮತ್ತು ನಿಮಗೆ ಆಲ್ಮೋಸ್ಟ್ ಫ್ಯಾಟ್ ಎಲ್ಲ ರೆಡ್ಯೂಸ್ ಆಗೋದಕ್ಕೆ ಶುರುವಾಗುತ್ತೆ. ಫೇಸಲ್ಲಿ ತುಂಬ ಗ್ಲೋ ಬರುತ್ತೆ, ಮತ್ತು ಹೇರ್ ಕೂಡ ತುಂಬ ಏರ್ ಫಾಲ್ ಆಗೋದು ತುಂಬ ಕಮ್ಮಿ ಆಗುತ್ತೆ. ಹೇರು ಕೂಡ ಚೆನ್ನಾಗಿ ಗ್ರೋತ್ ಆಗುತ್ತೆ. ಇದರಲ್ಲಿ ತುಂಬ ಬೆನಿಫಿಟ್ಸ್ ಇದೆ. ಯಾರಿಗೆಲ್ಲ ಮಂಡಿ ನೋವಿದೆ ಅವರು ಎಲ್ಲ ಇದನ್ನು ತಿನ್ಬೋದು. ಇದರಿಂದ ನಿಮಗೆ ತುಂಬ ಸ್ಟ್ರಾಂಗ್ ಆಗುತ್ತೆ ಬೋನ್ಸ್ ಎಲ್ಲ. ಇದರಿಂದ ತುಂಬ ಬೆನಿಫಿಟ್ಸ್ ಇದೆ. ಒಂದ್ಸಲ ಮಾಡಿಟ್ಕೊಳ್ಳಿ. ಮೊದಲಿಗೆ ಒಂದು ಪಾತ್ರೆನ ತೊಗೊಂಡು ನಾನಿಲ್ಲಿ ಅದಕ್ಕೆ ಎಲ್ಲ ರೀತಿಯಾದ ಸೀಡ್ಸ್ ಮತ್ತು ಎಲ್ಲ ರೀತಿಯಾದ ಡ್ರೈ ಫ್ರೂಟ್ಸ್ನ ಹಾಕೋತಾ ಇದ್ದೀನಿ. ನಾನಿಲ್ಲಿ ಮೊದಲಿಗೆ ಒಂದು ಪಾತ್ರೆನ ಬಿಸಿಗೆ ಇಟ್ಕೊಂಡು ಅದಕ್ಕೆ ನಾನಿಲ್ಲಿ ಪಂಪ್ಕಿನ್ ಸೀಡ್ಸ್ನ ಹಾಕ್ಕೊಂಡಿದ್ದೀನಿ, ಹಾಗೆ ನಾನಿಲ್ಲಿ ಬಾದಾಮಿ ಹಾಕ್ಕೊಂಡಿದ್ದೀನಿ, ಗೋಡಂಬಿ ಹಾಕ್ಕೊಂಡಿದ್ದೀನಿ, ಹಾಗೆ ಸನ್ಫ್ಲವರ್ ಸೀಡ್ಸ್ನ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ನಾವು ಚೆನ್ನಾಗಿ ಡ್ರೈ ಆಗಿ ಮೊದಲಿಗೆ ಹುರ್ಕೋಬೇಕು. ನಂತರ ನಾನಿಲ್ಲಿ ಅಗಸೆ ಬೀಜನ ಹಾಕೋತಾ ಇದ್ದೀನಿ, ಅಂದರೆ ಫ್ಲ್ಯಾಕ್ಸ್ ಸೀಡ್ಸ್ನ ಹಾಕೋತಾ ಇದ್ದೀನಿ. ಇದರಿಂದೆಲ್ಲ ತುಂಬ ಬೆನಿಫಿಟ್ಸ್ ಇದೆ. ಏರಿಗಂತೂ ಫ್ಲ್ಯಾಕ್ಸ್ ಸೀಡ್ಸ್ ಮಸ್ಟ್ ಅಂತಾನೆ ಹೇಳ್ಬೋದು. ಇದು ಕೊಲಾಜಿನ್ನ ಬಿಲ್ಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಯಾರಿಗೆಲ್ಲ ಮುಖದಲ್ಲಿ ರಿಂಕಲ್ಸ್, ಫೈನ್ ಲೈನ್ಸ್ ಇದೆ ಅವರು ಇದನ್ನು ಟ್ರೈ ಮಾಡಿ. ತುಂಬ ಬೆನಿಫಿಟ್ ಇದೆ ಇದರಲ್ಲಿ. ಸುಮ್ಮನೆ ನಾವು ಎಕ್ಸ್ಟರ್ನಲ್ ಆಗಿ ಏನಾದ್ರು ಅಪ್ಲೈ ಮಾಡೋದಕ್ಕಿಂತ ಇಂಟರ್ನಲಿ ನಾವು ಇದನ್ನು ಕನ್ಸ್ಯೂಮ್ ಮಾಡೋದಕ್ಕೆ ಶುರು ಮಾಡಿದ್ರೆ ನಮಗೆ ನ್ಯಾಚುರಲ್ ಆಗಿ ಬೆನಿಫಿಟ್ಸ್ ಬರುತ್ತೆ. ಸೊ ಇದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಪಂಪ್ಕಿನ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್ ಮತ್ತು ನಾನು ಫ್ಲ್ಯಾಕ್ಸ್ ಸೀಡ್ಸ್ ಹಾಕ್ಕೊಂಡಿದ್ದೀನಿ, ಹಾಗೆ ಗೋಡಂಬಿ ಮತ್ತು ಬಾದಾಮಿನ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ನಾನಿಲ್ಲಿ 100 ಗ್ರಾಮ್ನ ಹಾಕ್ಕೊಂಡಿದ್ದೀನಿ. ಫ್ಲ್ಯಾಕ್ಸ್ ಸೀಡ್ಸ್ ಮಾತ್ರ ನಾನಿಲ್ಲಿ 200 ಗ್ರಾಮ್ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಡ್ರೈಗಾಗಿ ನಾವು ಚೆನ್ನಾಗಿ ಹುರ್ಕೋಬೇಕು. ನಂತರ ನಾನಿಲ್ಲಿ ಒಂದು 50 ಗ್ರಾಮ್ಸ್ ಅಷ್ಟು ನಾನಿಲ್ಲಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ನಿಮಗೆ ಎಳ್ಳು ಇಷ್ಟ ಇಲ್ಲ ಅಂದರೆ ನೀವು ಕಮ್ಮಿ ಕೂಡ ಹಾಕ್ಕೋಬೋದು. ನೀವು ಕಪ್ಪು ಎಳ್ಳಾದರೂ ಯೂಸ್ ಮಾಡ್ಬೋದು ಅಥವಾ ವೈಟ್ ಆದರೂ ಯೂಸ್ ಮಾಡ್ಬೋದು. ಎರಡರಲ್ಲೂ ನಿಮಗೆ ಬೆನಿಫಿಟ್ಸ್ ಇದೆ. ಅದನ್ನು ಕೂಡ ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾರಾದರೂ ಸೀಡ್ ಸೈಕ್ಲಿಂಗ್ ಮಾಡ್ತಿದ್ರೆ ನೀವು ಬೇರೆ ಬೇರೆ ಸೀಡ್ಸ್ನ ಸಪ್ರೇಟಾಗಿ ಮಾಡ್ಕೋಬೋದು. ಆದರೆ ನಾನಿಲ್ಲಿ ಓವರಾಲ್ ಸ್ಕಿನ್ ಹೆಲ್ತ್ಗೆ ನಾನು ತೋರಿಸ್ತಿರೋದ್ರಿಂದ ಎಲ್ಲದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮತ್ತು ನಾನಿಲ್ಲಿ ನಂದಿನಿ ಅವ್ರದ್ದು ಪ್ಯೂರ್ ಗೀನ ಯೂಸ್ ಮಾಡ್ತಾ ಇದ್ದೀನಿ. ಅದು ಕೂಡ ನಾನಿಲ್ಲಿ 2 ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ನಾನು ಎಲ್ಲ ಪ್ರಾಡಕ್ಟ್ಸ್ನ ಟ್ಯಾಗ್ ಮಾಡಿರ್ತೀನಿ, ನೀವು ಬೇಕಿದ್ರೆ ಅಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು. ಸೊ 2 ಸ್ಪೂನ್ ಅಷ್ಟು ತುಪ್ಪನ ಹಾಕ್ಕೊಂಡು ಎಲ್ಲದನ್ನು ಇವಾಗ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಇದರಿಂದ ಎಷ್ಟು ಬೆನಿಫಿಟ್ಸ್ ಇದೆ. ಇದನ್ನು ಒಂದ್ಸಲ ನೀವು ಬೇಕಾದರೆ ಗೂಗಲ್ನಲ್ಲಿ ಸರ್ಚ್ ಮಾಡಿ ಇದರದ್ದು ಐಟಮ್ಸ್ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳಿ. ನೀವು ಆಮೇಲೆ ಆಟೋಮ್ಯಾಟಿಕ್ಕಾಗಿ ನೀವೇ ತರಿಸ್ಕೊಂಡು ಮಾಡ್ಕೊಂಡು ಡೈಲಿ ಕನ್ಸ್ಯೂಮ್ ಮಾಡ್ತೀರಾ. ಮತ್ತು ಇದರದ್ದು ರಿಸಲ್ಟ್ ನೋಡಿ ನೀವು ಇದನ್ನು ರೆಗ್ಯುಲರ್ ಆಗಿ ನಿಮ್ಮ ರೂಟೀನಲ್ಲಿ ಇನ್ಕ್ಲೂಡ್ ಮಾಡ್ಕೋತೀರಾ. ಅಷ್ಟು ಬೆನಿಫಿಟ್ಸ್ ಇದೆ. ಸೊ ಇವಾಗ ಎಲ್ಲದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ತುಪ್ಪ ಎಲ್ಲದಕ್ಕೂ ನೀಟಾಗಿ ಮಿಕ್ಸ್ ಆಗಬೇಕು ಮತ್ತು ಇದೆಲ್ಲ ಚೆನ್ನಾಗಿ ಉರಿಬೇಕು ನಾವು. ಗೋಡಂಬಿ ಮತ್ತು ಬಾದಾಮಿದು ಸ್ವಲ್ಪ ಸೈಜಸ್ ಚೇಂಜ್ ಆಗುತ್ತೆ, ಅಲ್ಲಿ ತನಕ ನಾವು ಹುರ್ಕೋಬೇಕು. ಸೊ ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಂಡು ಅದನ್ನೆಲ್ಲ ನಾವು ಡ್ರೈ ಆಗಬೇಕು ಸ್ವಲ್ಪ. ಅಲ್ಲಿ ತನಕ ನಾವು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ತುಪ್ಪ ಕೂಡ ಎಲ್ಲದಕ್ಕೂ ನೀಟಾಗಿ ಅಂಟ್ಕೋಬೇಕು, ಅಲ್ಲಿ ತನಕ ನಾವು ಹುರ್ಕೋಬೇಕಾಗತ್ತೆ.
ಇದೆಲ್ಲ ಒನ್ ಟೈಮ್ ಮಾಡಿಟ್ಕೊಂಡು ನೀವು ಆಲ್ಮೋಸ್ಟ್ 1 ತಿಂಗಳು ತನಕ ಕನ್ಸ್ಯೂಮ್ ಮಾಡ್ಬೋದು. ಸೊ ನಂತರ ನಾನು ಇದಕ್ಕೆ 1 ಚಮಚದಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕೊಳ್ಳಿ, ಆದಷ್ಟು ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ. ಯಾಕಂದರೆ ಇದು ಸ್ವಲ್ಪ ಡ್ರೈ ಆದಮೇಲೆ ಉಪ್ಪೆಲ್ಲ ಒಂದು ಕಡೆ ಹೋಗಿ ಅಕ್ಯುಮುಲೇಟ್ ಆಗಿಬಿಡುತ್ತೆ. ಸೊ ಅದರಿಂದ ನಾವು ಸ್ವಲ್ಪ ಉಪ್ಪನ್ನು ಹಾಕೊಂಡು ಈ ರೀತಿ ಎಲ್ಲದಕ್ಕೂ ನೀಟಾಗಿ ಮಿಕ್ಸ್ ಮಾಡ್ಕೊಬಿಡಿ. ಇದು ಇವಾಗ ನಿಮಗೆ ಈ ರೀತಿ ಕಾಣುತ್ತೆ. ಅದು ನಾವು ಒಂದು ಆಲ್ಮೋಸ್ಟ್ ತಣ್ಣಗಾಗೋದಕ್ಕೆ 3 to 4 ಅವರ್ಸ್ ಬಿಡ್ತೀವಿ. ಆಮೇಲೆ ನಾನು ನಿಮಗೆ ತೋರಿಸ್ತೀನಿ ಇದು ಯಾವ ರೀತಿ ಆಗಿರುತ್ತೆ ಅಂತ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ನೀಟಾಗಿ ಎಲ್ಲ ಸೈಜಸ್ ಚೇಂಜ್ ಆಗಬೇಕು, ಗೋಡಂಬಿದು ಮತ್ತು ಬಾದಾಮಿದು. ಹಾಗೆ ನಾವು ಹಾಕಿರುವಂಥ ಫ್ಲ್ಯಾಕ್ಸ್ ಸೀಡ್ಸು ತುಂಬ ಕ್ರಿಸ್ಪಿ ಆಗಬೇಕು. ಅಲ್ಲಿ ತನಕ ನಾವು ಎಲ್ಲದನ್ನು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಸ್ವಲ್ಪ ಮೀಡಿಯಮ್ನ ಜಾಸ್ತಿ ಮಾಡ್ಕೊಳ್ಳಿ, ಕಮ್ಮಿ ಮಾಡ್ಕೊಳ್ಳಿ, ಆ ರೀತಿ ಮಾಡ್ಕೊಳ್ತಾ ಹುರ್ಕೋಬೇಕು. ನಂತರ ನಾನಿದೆ ಇದಕ್ಕೆ ಸ್ವಲ್ಪ ಬೇಕಿದ್ರೆ ನೀವು ಖಾರದ ಪುಡಿನ ಕೂಡ ಹಾಕ್ಕೊಳ್ಬೋದು. ಕೆಂಪು ಮೆಣಸಿನ್ಕಾಯಿ ಪುಡಿ ಆಗಿರ್ಬೋದು, ಅಥವಾ ನೀವಿಲ್ಲಿ ಬ್ಲ್ಯಾಕ್ ಪೆಪ್ಪರ್ ಕೂಡ ಹಾಕ್ಕೋಬೋದು. ಅದು ಕೂಡ ನಿಮಗೆ ಡಿಫ್ರೆಂಟಾಗಿ ಟೇಸ್ಟನ್ನು ಕೊಡುತ್ತೆ. ಇದೆಲ್ಲ ನಿಮಗೆ ಆಪ್ಷನಲ್, ಬೇಕಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಬೋದು. ನಾನು ಇವಾಗ ಕೆಂಪು ಮೆಣಸಿನ್ಕಾಯಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ನಿಮಗೆ ಆಪ್ಷನಲ್ ಆಗಿರುತ್ತೆ, ಬಟ್ ಇದು ಹಾಕೋದ್ರಿಂದ ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ ಮತ್ತು ಡಿಫ್ರೆಂಟ್ ಫ್ಲೇವರ್ನ ಕೊಡುತ್ತೆ. ಇದನ್ನು ತಿನ್ನಬೇಕಾದ್ರೆ ನಿಮಗೆ ತುಂಬ ರುಚಿ ಅನಿಸುತ್ತೆ. ಇದನ್ನು ಪೌಡರ್ ಎಲ್ಲ ಮಾಡ್ಕೊಳ್ಳೋದಕ್ಕಿಂತ ಇದನ್ನು ಹೀಗೆ ನಾವು ಹುರ್ಕೊಂಡು ತಿನ್ನೋದ್ರಲ್ಲಿ ತುಂಬ ಬೆನಿಫಿಟ್ಸ್ ಇದೆ. ಇವಾಗ ನಾನು ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ, ಅಥವಾ ನೀವು ಚಾಟ್ ಪೌಡರ್ ಕೂಡ ಹಾಕ್ಕೊಳ್ಬೋದು. ಇದೆಲ್ಲ ಆಪ್ಷನಲ್. ನಿಮಗೆ ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ, ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ಅಂತ ನಾನು ಇದನ್ನೆಲ್ಲ ಹಾಕ್ತಾ ಇದ್ದೀನಿ. ಯಾಕೆಂದರೆ ನಾವಿಲ್ಲಿ ತುಪ್ಪ ಯೂಸ್ ಮಾಡಿರೋದ್ರಿಂದ ಇದನ್ನೆಲ್ಲ ಹಾಕೋದ್ರಿಂದ ಇದೊಂಥರ ಡಿಫ್ರೆಂಟ್ ಫ್ಲೇವರ್ ಕೊಡುತ್ತೆ ಮತ್ತು ತುಂಬ ರುಚಿಯಾಗಿರುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ಹಾಕ್ತಾ ಇದ್ದೀನಿ. ಇದನ್ನು ನೀವು ಬೇಕಿದ್ರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಬಟ್ ಇದೆಲ್ಲ ಹಾಕೋದ್ರಿಂದ ನಮಗೆ ಅದನ್ನು ತಿನ್ನೋದಕ್ಕೆ ಬಹಳ ರುಚಿಯಾಗಿರುತ್ತೆ. ಇವಾಗ ಇದು ಆಲ್ಮೋಸ್ಟ್ ರೆಡಿ ಆಗಿದೆ. ಈ ರೀತಿ ಫ್ಲೇಮ್ ಸ್ವಲ್ಪ ಹೈ ಮಾಡಿಕೊಂಡು ಚೆನ್ನಾಗಿ ಹುರಿದ್ಬಿಟ್ಟು ನಾವು ಸ್ಟವನ್ನು ಆಫ್ ಮಾಡಿ ಇದನ್ನು ನಾವು ಒಂದು 2 to 3 ಅವರ್ಸ್ ಇದನ್ನು ಕೂಲ್ ಆಗೋದಕ್ಕೆ ಬಿಡಬೇಕು. ಇದು ಚೆನ್ನಾಗಿ ಕೂಲ್ ಆದಮೇಲೆ ನಿಮಗೆ ಯಾವ ರೀತಿ ಆಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸ್ವಲ್ಪ ಫ್ಲೇಮ್ನ ಕಮ್ಮಿ ಇಟ್ಕೊಂಡು ಇದನ್ನು ನಾನು ಇದಕ್ಕೆ ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ. ಸ್ಟವನ್ನು ಆಫ್ ಮಾಡಿ ನಾವು ಇದನ್ನು 2 ಅವರ್ಸ್ ಕೂಲ್ ಆಗೋದಕ್ಕೆ ಬಿಡಬೇಕು. ನೋಡಿ 2 ಅವರ್ಸ್ ಕೂಲ್ ಆದಮೇಲೆ ಅದು ಈ ರೀತಿ ಆಗಿದೆ. ನಾನು ಆಲ್ಮೋಸ್ಟ್ 3 ಅವರ್ಸ್ ಇಟ್ಟಿದ್ದೆ. ನೀವು 2 to 3 ಅವರ್ಸ್ ಬಿಟ್ಟರೆ ಸಾಕು. ನೋಡಿ ಈ ರೀತಿ ಚೆನ್ನಾಗಿ ಡ್ರೈ ಆಗುತ್ತೆ. ಅದು ತುಂಬ ಕ್ರಿಸ್ಪಿಯಾಗಿ ಎಲ್ಲ ರೆಡಿ ಆಗಿರುತ್ತೆ. ಇದನ್ನು ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿಟ್ಕೊಂಡು ನಾವು ಪ್ರತಿದಿನ ಬೆಳಗ್ಗೆ 1 ಸ್ಪೂನ್, ಸಂಜೆ 1 ಸ್ಪೂನ್ ತಿಂತಾ ಬಂದರೆ ನೀವು ಸ್ಕಿನ್ ಬೆನಿಫಿಟ್ಸ್ನ ನೋಡ್ಬೋದು. ಥ್ಯಾಂಕ್ ಯು.